Jyoti School. Next stop is Jyoti School. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಊರಿಗೆ ಹೋಗಿದ್ದೆನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ, ವಿಡಿಯೋ ಮಾಡ್ಕೊಂಡಿದ್ದೆ. ಅದಕ್ಕೆ ಶೇರ್ ಮಾಡೋಣ ಅನಿಸ್ತು ಮಾಡ್ತಾಯಿದ್ದೀನಿ. ನಾನು ದೀಕ್ಷಿತ್ ಮತ್ತು ಚಾರ್ವಿ ಊರಿಗೆ ಹೋಗಿದ್ವಿ. ಆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಚಾರ್ವಿಗೂ ದೀಕ್ಷಿತ್ಗೂ ಎಲ್ಲೇ ಕರ್ಕೊಂಡು ಹೋಗು, ಅವ್ರಿಗೆ ತಿನ್ಸಕ್ಕೆ ಕೊಟ್ಟುಬಿಟ್ರೆ ಸಾಕು, ತಿನ್ಕೊತ ಇರ್ತಾರೆ ಎನಿ ಟೈಮ್. ನಂತರ ನಾನು ಚಾರ್ವಿ ದೀಕ್ಷಿತ್ ಊರಿಗೆ ಹೋಗಿ ಬಂದಿದ್ದಾದಮೇಲೆ ಒಂದೆರಡು 2 ಡೇಸ್ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದ ವಿಡಿಯೋ ತೊಗೊಂಡಿದ್ದೆ, ಶೇರ್ ಮಾಡ್ಕೊಂಡಿರಲಿಲ್ಲ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ, ನಾವು ಫ್ಯಾಮಿಲಿ ಪೂರ್ತಿ. ओके सर खबर तो हिंद करंदो लगा 8 सन टिको बರ್ತದೆ. ದೇವಸ್ಥಾನ ಹೋಗಿ ಬಂದಾದಮೇಲೆ ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ ಇತ್ತು. ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ವಿ. ಅಲ್ಲಿ ವಿಡಿಯೋನ ಸ್ವಲ್ಪ ತೊಗೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಚಾರ್ವಿಗೆ ಮನೆಯಲ್ಲೇ ರೀಲ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಸ್ಕೂಲ್ ಬೇರೆ ರಜೆ ಇದೆ ಅಲ್ವಾ, ಹೊರಗಡೆ ಎಲ್ಲೂ ಬಿಸಿಲಲ್ಲಿ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಮನೆಯಲ್ಲೇ ಏನಾದರೂ ಒಂದು ಮಾಡಿಸ್ತಾ ಇರ್ತೀನಿ. ಅವಳಿಗೆ ಕೆಲವೊಂದು ರೀಲ್ಸ್ಗಳನ್ನು ಹೇಳ್ಕೊಟ್ಟಿದ್ದೆ, ಆ ರೀಲ್ಸ್ಗಳನ್ನು ಅವಳು ಮಾಡ್ತಾ ಇದ್ದಾಳೆ. ಯಾವ ರೀತಿ ಮಾಡಿದ್ದಾಳೆ ನೋಡಿ ನೀವು ಕೂಡ. ಮತ್ತು ಹೇಗೆ ಮಾಡಿದ್ದಾಳೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಇದುವರೆಗೆ ನೋಡ್ತಾ ಇದ್ದು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಹಾಗೆ ನನಗೆ ಪ್ರೋತ್ಸಾಹಿಸಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಯಾರು ನಾರಾಯಣ ಅಂತ ನಾನು ಕೇಳ್ತಾ ಇರ್ತೀನಿ, ಅವಳೆಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ನಾರಾಯಣ ಯಾವ್ಯಾವ ಅವತಾರಗಳನ್ನು ಅವತರಿಸುತ್ತಾರೆ ಎಂಬುದನ್ನು ಇಲ್ಲಿ ತೋರಿಸ್ತಾ ಇದ್ದಾಳೆ ಚಾರ್ವಿ.
ಭರತನಾಟ್ಯಮಲ್ಲಿ ಅಡವು ಅಂತ ಬರುತ್ತೆ. ಅಡವಿನಲ್ಲಿ ಇದು ಮಂಡಿ ಅಡವು ಅಂತ. ಇದನ್ನು ಚಾರ್ವಿ ಮಾಡ್ತಾಯಿದ್ಲು. ಅದನ್ನು ಕೂಡ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಯಾರೆಲ್ಲ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.